ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಕಿ ಪಿಕಾಚು ಡೈರೀಸ್. ಏನಪ್ಪ ಇದು ಬೆಂಗಳೂರು ಟ್ರಾಫಿಕ್ಕು ಕೆಲಸ ಟೆನ್ಷನ್ ಅಂತ ಬೋರ್ ಆಗಿದೆಯಾ? ಹಂಗಾದ್ರೆ ಇವತ್ತು ನಿಮ್ಮ ಜೋಬಿಗೂ ಜಾಸ್ತಿ ಭಾರ ಆಗ್ದಂಗೆ ಬೆಂಗಳೂರಿಂದ ಬರೀ 15 ಕಿಲೋಮೀಟರ್ಸ್ ಅವೆಯಲ್ಲಿ ಒಂದೇ ಕಡೆ 4 ಜಾಗ ಇದೆ. ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಪೆಟ್ರೋಲ್ ಜಾಸ್ತಿ ಸುಡಲ್ಲ, ಪರ್ಸ್ ಕೂಡ ಆಳಲ್ಲ, ಆದರೆ ರಿಲ್ಯಾಕ್ಸೇಷನ್ಗಂತೂ ಮೋಸನೇ ಇಲ್ಲ. ನಮ್ಮ ಮ್ಯಾಕ್ಸಿ ಅಂತೂ ಕಂಪ್ಲೀಟಾಗಿ ರೆಡಿಯಾಗಿ ನಿಂತಿದ್ದಾನೆ ಗುರು. ಇನ್ನೇನು ನಾವು ರೆಡಿಯಾಗಾಯ್ತು. ಹಾಗಿದ್ರೆ ಇನ್ನೇನಕ್ಕೆ ತಡ, ಹೆಲ್ಮೆಟ್ ಹಾಕೊಳ್ಳಿ, ಬನ್ನಿ ನಮ್ಮ ಜೊತೆಗೆ ಒಂದು ಮಸ್ತ್ ವೀಕೆಂಡ್ ರೈಡಿಗೆ ಹೊರಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ನಾನು ಹೋಗಿರೋ ಜಾಗಗಳಿಗೆ ಯಾರ್ಯಾರು ಹೋಗಿಲ್ವೋ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಟಿಪ್ಸ್ ಸಿಗುತ್ತೆ. ಆಮೇಲೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಹೊರಟಾಗ ಟೈಮ್ 8 ಗಂಟೆ ಆಗಿತ್ತು. ಬ್ಯಾಟಿಂಗ್ ಎಲ್ಲ ಆಡೋಣ ಅಂತ ಯೋಚನೆ ಮಾಡಿದಾಗ ನಮಗೆ ನೆನಪಾಗಿದ್ದು ಬೆಣ್ಣೆ ಇಡ್ಲಿ ಗುರು. ಇದು ಅರ್ಕೆರೆಯಲ್ಲಿರೋ ಶಾಂತಿಧಾಮ್ ಸಾಯಿಬಾಬಾ ಟೆಂಪಲ್ ಆಪೋಸಿಟಲ್ಲೇ ಲೊಕೇಟ್ ಆಗಿದೆ. ಇವ್ರು ಮಾಡೋದು ಎರಡೇ ಐಟಮ್ ಗುರು. ಒಂದು ಬೆಣ್ಣೆ ಇಡ್ಲಿ ಮೇಲೆ ಬೆಣ್ಣೆ ಹಾಕಿ ಚಟ್ನಿ ಪುಡಿ ಹಾಕಿ ಮಸಾಲೊಡೆ ಜೊತೆ ಸೂಪರಾಗಿ ಕೊಡ್ತಾರೆ. 2 ಥರ ಚಟ್ನಿ ಇರುತ್ತೆ, ಕಾಯಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ. ಚಿಕ್ಕ ಹೋಟ್ಲಾದರೂ ಟೇಸ್ಟ್ ಸೂಪರ್ ಇರುತ್ತೆ ಗುರು. ಇದ್ರ ಜೊತೆಗೆ ಇನ್ನೊಂದು ಐಟಮ್ ಅವ್ರು ಮಾಡೋದು ಮಶ್ರೂಮ್ ಬಿರಿಯಾನಿ. 2 ಸೂಪರಾಗಿತ್ತು. ಫಸ್ಟ್ ರೌಂಡ್ ಬ್ಯಾಟಿಂಗ್ ಬರ್ಸಿದ್ವಿ. ಪಿಕಾಚೋರ್ ಹೈಲಿ ಸ್ಯಾಟಿಸ್ಫೈಡ್, ಯಾಕಂದರೆ ಅವ್ರಿಗೆ ಇಡ್ಲಿ ತುಂಬ ಇಷ್ಟ. ಸೊ ಇನ್ನೇನು ಬ್ಯಾಟಿಂಗ್ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ಬನ್ನೇರುಘಟ್ಟ ರೋಡಿಗೆ ಕನೆಕ್ಟ್ ಆದ್ವಿ. ನಾವು ಲೊಕೇಟ್ ಆಗಿರೋದು ಬಿಳೆಕಾಳ್ಳಿಲಿ. ಸೊ ನಿಮಗೆ ಜೈದವ ಕಡೆಯಿಂದ ಕನೆಕ್ಟ್ ಆಗೋ ಬನ್ನೇರುಘಟ್ಟ ರೋಡ್ದು ಡೈರೆಕ್ಷನ್ ಇದು. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಪಕ್ಕನೇ ಇರೋದು ಈ ಸರ್ಕಲ್ಲು. ಲೆಫ್ಟಿಗೆ ಹೋದರೆ ರಾಗಿಹಳ್ಳಿ ಫಾರೆಸ್ಟಿಗೆ ಹೋಗುತ್ತೆ, ರೈಟಿಗೆ ಹೋದರೆ ಆಶಾಪುರ ಮಾತಾಜಿ ಟೆಂಪಲ್. ಸೊ ನಾವೀಗ ಫಸ್ಟು ರಾಗಿಹಳ್ಳಿ ಫಾರೆಸ್ಟ್ ಕಡೆ ಹೊರಡೋಣ. ಸೊ ನಾವು ಮುಂಚೆನೇ ಯಾವುದೋ ಒಂದು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಈ ಜಾಗ ಬಂದ್ಬಿಟ್ಟು ಎಕ್ಸ್ಪೆಷಲಿ ಕಾಡನ್ನ ಫೀಲ್ ಮಾಡೋರಿಗೆ, ಬರೀ ನೋಡೋರಿಗಾದರೆ ಈ ಜಾಗ ಅಲ್ಲ, ನೀವು ಸ್ಕಿಪ್ ಮಾಡ್ಕೊಂಬಿಡ್ಬೋದು. ನೀವು ಇಲ್ಲಿಗೆ ಮಾರ್ನಿಂಗ್ 6 to 8, ಈವ್ನಿಂಗ್ 4 to 6 ಪ್ಲ್ಯಾನ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ಬನ್ನಿ ಇನ್ನೇನು ಸ್ಟಾರ್ಟ್ ಮಾಡೋಣ. ಏನು ಗುರು, ಬೆಳಗ್ಗೆ ಆದ ತಕ್ಷಣ EMI, ಆಫೀಸು, ಟಾರ್ಗೆಟು, ಟ್ರಾಫಿಕ್ಕು ಇವೆಲ್ಲ ನೆನಪಾಗ್ತಲೇ ಬ್ಯುಸಿ ಆಗಿದೆಯಾ? ಅದಕ್ಕೆ ಔಷಧಿ ಆಸ್ಪತ್ರೆಯಲ್ಲಿ ಇಲ್ಲ, ರಾಗಿಹಳ್ಳಿ ಫಾರೆಸ್ಟ್ ಸ್ಟ್ರೆಚ್ನಲ್ಲಿದೆ. ನಾವಂತೂ ಈ ಜಾಗಕ್ಕೆ ಲಾಸ್ಟ್ 2 ಇಯರ್ಸಲ್ಲಿ ಏನಿಲ್ಲ ಅಂದರೂ 15ರಿಂದ 20 ಸಲ ಬಂದೋಗಿದ್ದೀವಿ. ನನಗೆ ಈ ರಸ್ತೆಗೆ ಎಂಟ್ರಿ ಕೊಡ್ತಿದ್ದಂಗೆ ತಂಪಾದ ಗಾಳಿ ಮುಖಕ್ಕೆ ಬಂದು ರಿಲ್ಯಾಕ್ಸ್ ಮಗ ನಾನು ಇದ್ದೀನಿ ಅಂತ ಹೇಳ್ದಂಗೆ ಫೀಲ್ ಆಗುತ್ತೆ. ಇಲ್ಲಿನ ಮರಗಳು ಅದು ಎಷ್ಟು ದೊಡ್ಡದಾಗಿ ನಿಂತಿರ್ತವೆ ಅಂದರೆ ಅವುಗಳು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ನಮ್ಮ ಟೆನ್ಷನ್ ಎಷ್ಟು ಚಿಕ್ಕದಲ್ವಾ. ಇಲ್ಲಿ ಬೈಕ್ನಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ದರೆ ಆರನ್ ಮಾಡೋರು ಇರಲ್ಲ, ಹೊಗೆ ಇಲ್ಲ, ಯಾರು ಓವರ್ಟೇಕ್ ಮಾಡಿ ನಿಮ್ಮ BP ಏರ್ಸೋರಂತೂ ಇಲ್ಲವೇ ಇಲ್ಲ. ಇಲ್ಲೊಂದು 5 ನಿಮಿಷ ಸುಮ್ಮನೆ ನಿಂತ್ಕೊಂಡು ಆಡುವಾಗ ಉಸಿರಾಡಿ ನೋಡಿ ಮನಸ್ಸು ಹೇಳುತ್ತೆ ಅವಾಗ, ಅಯ್ಯೋ ಇದೇ ಲೈಫ್ ಅಲ್ವಾ. ಸೊ ನಂಗೆ ಅನ್ಸೋದು ಏನಂದರೆ, ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಗುರು. ಕೆಲವೊಮ್ಮೆ 1000 ರೂಪಾಯಿ ಖರ್ಚು ಮಾಡಿ ನಾವು ಈ ರೆಸಾರ್ಟಿಗೆಲ್ಲ ಹೋಗಿ ರಿಲ್ಯಾಕ್ಸ್ ಹಾಕಿಂತ ಇಲ್ಲಿ ಬಂದು ಒಂದು ರೌಂಡ್ ಹೊಡ್ಕೊಂಡು ಹೋದರೆ ಸಾಕು ಅಂತ ಅನಿಸುತ್ತೆ. ಆಮೇಲೆ ಒಂದು ಕಂಡೀಷನ್ನು, ಒಂದು ರಿಕ್ವೆಸ್ಟು, ಈ ಫಾರೆಸ್ಟ್ ಅಂತಲ್ಲ ಎಲ್ಲಿಗೆ ಹೋದ್ರು ಗುರು ನಾನು ಕೇಳೋದು, ಕಾಡಿಗೆ ಬಂದಮೇಲೆ ಅದ್ರದ್ದೊಂದು ರೆಸ್ಪೆಕ್ಟ್ ಇರುತ್ತೆ, ಅದನ್ನು ಕಾಪಾಡಿ. ದಯವಿಟ್ಟು ಪ್ಲಾಸ್ಟಿಕ್ ಎಸಿಬೇಡಿ, ಜೋರಾಗಿ ಹಾಡು ಹಾಕಬೇಡಿ, ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ. ಆಮೇಲೆ ಗಾಡಿನ ಆದಷ್ಟು ನಿಧಾನವಾಗಿ ಹೊಡೀರಿ. ಆಮೇಲೆ ಈ ಎಂಟೈರ್ 8 to 10 ಕಿಲೋಮೀಟರ್ಸ್ ಫಾರೆಸ್ಟ್ ಸ್ಟ್ರೆಚ್ಚಲ್ಲಿ ಮಧ್ಯದಲ್ಲಿ ನಿಮ್ಗೆ ಸಿಗೋದು ಒಂದೇ ಒಂದು ಮುತ್ತುರಾಯರ ದೇವಸ್ಥಾನ. ಇಷ್ಟ ಆದರೆ ಹೋಗಿ ಆಶೀರ್ವಾದ ತಗೊಳ್ಳಿ. ನೆನಪಿದೆಯಾ ಈ ಸ್ಟೇಷನ್ ಪಕ್ಕದ ಸರ್ಕಲ್ಲು? ನಾವು ಹಿಂಗೇ ರಾಗಿಹಳ್ಳಿ ಫಾರೆಸ್ಟಿಗೆ ಹೋಗಿದ್ದು, ರಿಟರ್ನ್ ಹಾಗೇ ಬಂದ್ವಿ. ಈ ರಸ್ತೆ ಕಾಣಿಸ್ತಿದೆಯಲ್ಲ, ಇದೇ ನಿಮಗೆ ಚಂಪಕಧಾಮ ಮತ್ತು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿಗೆ ಹೋಗೋಕ್ಕೆ ದಾರಿ. ಅಲ್ಲಿ ಮೇಲೆ ಕಾಣುತ್ತಲ್ಲ ಅದೇ ಬೆಟ್ಟ. ಸೊ ಈ ಆರ್ಚ್ ಒಳಗೆ ಸ್ಟ್ರೈಟ್ ಹೋದರೆ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗುತ್ತೆ, ಲೆಫ್ಟಿಗೆ ಹೋದರೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿಗೆ ಹೋಗುತ್ತೆ. ಸೊ ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿದ್ದರಿಂದ ಕ್ರೌಡ್ ಆಗಿಬಿಡುತ್ತೆ ಆಮೇಲೆ ಅಂತ ನಾವು ಫಸ್ಟ್ ಪಾರ್ಕನ್ನು ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಮ್ಯಾಕ್ಸಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ಸೀದಾ ಹೋಗಿ ಟಿಕೆಟ್ ತೊಗೊಂಡು ಪಾರ್ಕಿಂಗ್ದು. ಇನ್ನು ಇದ್ರ ಹಿಸ್ಟ್ರಿ ಏನು ಅಂತ ನೋಡೋದಾದರೆ 1970ಸಲ್ಲಿ ಸ್ಟಾರ್ಟ್ ಆಗುತ್ತೆ. ವನ್ಯಜೀವಿಗಳನ್ನು ರಕ್ಷಿಸಬೇಕು, ನಮ್ಮ ಜನರಲ್ ಪರಿಸರದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ 1971ನಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸ್ಥಾಪನೆ ಆಗುತ್ತೆ. ನಂತರ 2002ಅಲ್ಲಿ ಝೂನ ಅಭಿವೃದ್ಧಿಪಡಿಸಲಾಗುತ್ತೆ. ಆಮೇಲೆ ಇಲ್ಲೇನು ಕಾರು ಬೈಕಲ್ಲೇ ಬರಬೇಕು ಅಂತಿಲ್ಲ, ಬೆಂಗಳೂರಲ್ಲಿರೋ ಎಲ್ಲ ಲೊಕೇಶನಿಂದ ಆಲ್ಮೋಸ್ಟ್ ಇಲ್ಲಿಗೆ ಡೈರೆಕ್ಟ್ ಬಸ್ ಇದೆ. ಇದೇ ನೋಡಿ KSRTC ಬಸ್ ಸ್ಟ್ಯಾಂಡು. ಇಲ್ಲೊಂದು ಅನ್ನಪೂರ್ಣ ಹೋಟ್ಲು ಕೂಡ ಇದೆ. ಹೊರಗಡೆ ಯಾರ್ಯಾರು ತಿಂಡಿ ಮಾಡ್ಕೊಳ್ಳೋದು ಮರ್ತು ಬಂದಿದ್ರು ಇಲ್ಲಿ ಬಂದು ಮಾಡ್ಬೋದು, ಬಟ್ ಆಪ್ಷನ್ಸ್ ಲಿಮಿಟೆಡ್ ಇದೆ. ಇಡ್ಲಿ ವಡೆ ದೋಸೆ ಅಷ್ಟೇ ಸಿಗೋದು. ಸೊ ಹಿಂಗೇ ಹೋದರೆ ರೈಟಲ್ಲಿ ತೊಗೊಂಡಾಗ ಈ ದೊಡ್ಡ ಬೋರ್ಡ್ ಸಿಗುತ್ತೆ. ಈ ಡಿಸ್ಪ್ಲೇ ಬೋರ್ಡಲ್ಲಿ ನಿಮಗೆ ಪ್ರತಿಯೊಂದು ಫೀಸ್ಗಳಿದೆ. ಸಫಾರಿದು, ಝೂದು, ಬಟರ್ಫ್ಲೈ ಝೂದು ಪ್ರತಿಯೊಂದು ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ಆಪ್ಟ್ ಮಾಡ್ಕೊಳ್ಳಿ. ಬಟ್ ನಾವು ಹೋದಾಗ ಸ್ಕೂಲ್ ಮಕ್ಕಳು ತುಂಬ ಬಂದಿದ್ದರು. ಇವ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡೋದಾದರೆ ಲೈನಿಗೆ ಸ್ಟಾಲ್ಗಳಿದೆ ನಿಮಗೆ ಸೋಡಾ ಕುಡಿಯೋಕ್ಕೆ, ಶುಗರ್ ಕೇನ್ ಜ್ಯೂಸು, ಮಂಡಕ್ಕಿ ಈ ಥರ ಎಲ್ಲ. ಆಮೇಲೆ ಈಗೆಲ್ಲ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ. ಟಿಕೆಟನ್ನು ನೀವೇ ತೊಗೊಬೋದು ಥ್ರೂ QR ಕೋಡು. ಬಟ್ ಏನಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ. ಈ ಸತಿ ತುಂಬ ಖುಷಿ ಆಯಿತು. ನಾವು ಯಾವುದು ಕ್ಯೂಯಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ಬಟ್ ಕ್ಯೂನೂ ಇರುತ್ತೆ. ಯಾರ್ಯಾರಿಗೆ ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಅಲ್ಲಿ ಸ್ಟ್ರೈಟ್ ಅವೇ ಹೋಗಿ ತೊಗೊಬೋದು ನೀವು. ಸೊ ನಾವು ಈ ಸತಿ ಸಫಾರಿ ಏನು ಪ್ಲ್ಯಾನ್ ಮಾಡಲಿಲ್ಲ. ರೀಸನ್ ಲಾಸ್ಟ್ ಟೈಮ್ ಝೂ ಮಿಸ್ ಮಾಡ್ಕೊಂಡಿದ್ವಿ ಮತ್ತು ಇನ್ನೂ 2 ಪ್ಲೇಸಸ್ಗಳು ಕವರ್ ಮಾಡೋದಿತ್ತು ಅಂತ.
ಆಮೇಲೆ ಈ ಸ್ಕೂಲ್ ಮಕ್ಳುಗಳ ಬಗ್ಗೆ ನಾನು ಏನು ಹೇಳಕ್ಕೆ ಬಂದಿದ್ದು ಅಂತಂದರೆ ತುಂಬಾ ಗಲಾಟೆ ಮಾಡ್ತಾಯಿದ್ರು. ನಂಗೆ ಅನ್ಸಿದ ಪ್ರಕಾರ ಅಲ್ಲಿರೋ ಪ್ರಾಣಿಗಳಿಗೂ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು, ಜೊತೆಗೆ ಟೂರಿಸ್ಟ್ಗಳಿಗೂ ಡಿಸ್ಟರ್ಬ್ ಆಗ್ತಿತ್ತು. ಇದ್ರ ಬಗ್ಗೆ ಝೂ ಅವ್ರು ಏನಾದ್ರು ಗಮನ ಹರಿಸಿ ಒಂದು ಪ್ರೋಟೋಕಾಲ್ ಹೊರಡಿಸಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲಿರೋ ಬಟರ್ಫ್ಲೈ ಪಾರ್ಕ್ ಅಂದರೆ ಚಿಟ್ಟೆ ಉದ್ಯಾನವನ ಏನಿದೆಯಲ್ಲ, ಅದ್ರದ್ದು ವಿಶೇಷತೆ ಏನಂದರೆ ಭಾರತದಲ್ಲೇ ಮೊದಲನೇದಾಗಿ ಆರಂಭ ಆಗಿದ್ದಿಲ್ಲ. ಸೊ ನಾನು ಈ ನೀಲಿ ಜಿಂಕೆನ ಫಾರ್ ದಿ ಫಸ್ಟ್ ಟೈಮ್ ನೋಡಿದ್ದು, ಮುಂಚೆ ನೋಡಿಲ್ಲ. ಆ್ಯಕ್ಚುಲಿ ಇದು ಜಿಂಕೆ ಗುಂಪಿಗೆ ಸೇರಿದಲ್ಲ, ಇದು ಆ್ಯಂಟಿಲೋಪ್ ಅನ್ನೋ ಗ್ರೂಪಿಂದ ಒನ್ ಆಫ್ ದಿ ಸ್ಪೀಷೀಸು. ಇದ್ರ ವಿಶೇಷತೆ ಏನಂದರೆ ಇದಕ್ಕೆ ಈಜಾಡೋ ಸಾಮರ್ಥ್ಯ ಇರುತ್ತೆ ಮತ್ತು ಇದ್ರ ಕೊಂಬುಗಳು ಶಾಶ್ವತವಾಗಿರುತ್ತೆ. ಆಮೇಲೆ ಆ ಮಕ್ಳುಗಳು ಕೂಡ ಅವಳಿಗೆ ಚೀತಾ ಆ ಕಡೆ ಎಲ್ಲ ಹೋಗಿತ್ತು ಗುರು, ಒಂದು 4 ಗಂಟೆ ಕಾಯ್ದ್ಮೇಲೆ ಬಂದು ಹಿಂಗೆ ಪೋಸ್ ಕೊಟ್ಟು ಹೋಯ್ತು. ಇಲ್ಲೇನು ನೋಡ್ತಿದ್ರಲ್ಲ, ಇದು ನಮ್ಮ ಬನ್ನೇರುಘಟ್ಟ ಝೂದ ಪ್ರೈಡ್ ಅಂತಲೇ ಹೇಳ್ಬೋದು, ರಾಯಲ್ ಬೆಂಗಾಲ್ ಟೈಗರು. ಇದ್ರ ವಿಶೇಷತೆ ಅದೇ ವೈಟ್ ಇರುತ್ತೆ, ಮೇಲೆ ಕಪ್ಪು ಪಟ್ಟಿಗಳು. ಸೊ ಇದು ಪ್ರತಿ ಹುಲಿಗೂ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಹೆಂಗೆ ಫಿಂಗರ್ ಪ್ರಿಂಟಿಂದ ಟ್ರೇಸ್ ಮಾಡ್ತಾರಲ್ಲ, ಅದೇ ಥರ ಇದ್ರದ್ದು ಪಟ್ಟಿ ಡಿಸೈನ್ಸಿಂದ ಟ್ರೇಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇನ್ನು ಸಣ್ಣ ಮಾಂಸಾಹಾರಿಗಳನ್ನ ಕೂಡ ನೋಡ್ಬೋದು. ಆಮೇಲೆ ಬೋಟಿಂಗ್ ಫೆಸಿಲಿಟೀಸ್ ಕೂಡ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೇ ಇತ್ತು. ನಮ್ಮ ಪಿಕಾಚು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದ ಕಾರಣ ಅದನ್ನ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಕೃಷ್ಣಮೃಗ ಬಗ್ಗೆ ಹೇಳೋದಾದರೆ, ಆ ಕೊಂಬುಗಳ ಸ್ಪೈರಲ್ ಇರುತ್ತಲ್ಲ, ಅದು ಬಂದು ಗಂಟೆಗೆ ಏನಿಲ್ಲ ಅಂದರೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ತುಂಬ ಫಾಸ್ಟಾಗಿ ಓಡೋ ಪ್ರಾಣಿಗಳಲ್ಲಿ ಇದು ಕೂಡ ಒಂದು. ನೆಕ್ಸ್ಟ್ ನಾವು ನೋಡಿದ್ದು ನಮ್ಮ ಪಿಕಾಚು ಅವರ ಹಾಟ್ ಫೇವ್ರೇಟ್ ಗಜಪಡೆ. ಸೊ ಈ ಆನೆಗಳಲ್ಲಿ ಏನು ಸ್ಪೆಷಾಲಿಟಿ ಅಂತ ನೋಡೋದಾದರೆ, ಫಸ್ಟು ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡು, ಅವುಗಳ ಕುಟುಂಬದ ಮೇಲೆ ಭಾಳನೇ ಪ್ರೀತಿ ಇರುತ್ತೆ. ಥರ್ಡು, ಅವುಗಳ ಬುದ್ಧಿವಂತಿಕೆ. ಸೊ ಏನಿಲ್ಲ ಅಂದರೂ ಪ್ರತಿ ಆನೆಯೂ ದಿನಕ್ಕೆ 150 kg ಜಾಸ್ತಿ ಆಹಾರ ಸೇವಿಸುತ್ತೆ, 100 ಲೀಟರ್ಸ್ಗಿಂತ ಜಾಸ್ತಿನೇ ನೀರು ಕುಡಿಯುತ್ತೆ. ಮತ್ತು ಈ ಝೂದು ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಗಾಯಗೊಂಡಿರ್ತಾವಲ್ಲ ಪ್ರಾಣಿಗಳು, ಅದು ಮತ್ತು ರೆಸ್ಕ್ಯೂ ಆಗಿರುತ್ತಲ್ಲ, ಅವಕ್ಕೆಲ್ಲ ಕೇರ್ ಸೆಂಟರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸಂತಾನೋತ್ಪತ್ತಿ ಕೂಡ ಮಾಡ್ತಾರೆ ಇಲ್ಲಿ. ಮತ್ತು ಇಲ್ಲೇನು ನೋಡ್ತಿದ್ದೀವಲ್ಲ, ಇದನ್ನು ಗರಿಯಲ್ ಅಂತ ಕರೀತಾರೆ. ಇದು ನೋಡೋಕೆ ಮೊಸಳೆ ಥರನೇ ಇರುತ್ತೆ. ಇದ್ರ ಮೂಗು ಚೂಪಿಗೆ ತೆಳ್ಳಗಿರುತ್ತೆ. ಇದು ಫಿಶ್ ಮಾತ್ರ ಆಹಾರವಾಗಿ ಸೇವಿಸುತ್ತೆ. ಇದು ನಮ್ಮ ದೇಶದ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರೋ ಒನ್ ಆಫ್ ದಿ ಸ್ಪೀಷೀಸ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನು, ಯಾರು ಏಜ್ ಆಗಿರೋರು ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ನಮಗೆ ಅಷ್ಟೊಂದು ಒಳಗಡೆ ಓಡಾಡೋಕ್ಕಾಗಲ್ಲ ಅಂತ ಅಂದರೆ ನಿಮಗೆ ವೆಹಿಕಲ್ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತು ರೀಸೆಂಟಾಗಿ ಎಲೆಕ್ಟ್ರಿಕ್ ಸೈಕಲ್ಸ್ ಕೂಡ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ಸುಮಾರು ಥರ ಪಕ್ಷಿಗಳು ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ನಾಗರಾವು, ಕಿಂಗ್ ಕೋಬ್ರಾ, ಕೊಳಕ್ಮಂಡ್ಲೆ, ಹೆಬ್ಬಾವನ್ನು ಕೂಡ ನೋಡ್ಬೋದು. ಹಂಗೆ ಬರ್ತಾ ದಾರಿಯಲ್ಲಿ ನಾವು ಒಂದು ಸೋಡಾ ಕುಡಿದ್ವಿ. ಗೇಟಿಂದ 300 ಮೀಟರ್ಸ್ ದೂರದಲ್ಲಿ ಅಯೋಧ್ಯೆ ಸ್ಟೈಲಲ್ಲಿ ಒಂದು ರಾಮ ಮಂದಿರ ಇದೆ, ಚೆನ್ನಾಗಿದೆ, ನೋಡ್ಬೋದು. ನೆಕ್ಸ್ಟ್ ನಾವು ಹೋಗಿದ್ದು 1257ನೇ ಇಸ್ವಿಯಲ್ಲಿ ಹೊಯ್ಸಳರು ನಿರ್ಮಿಸಿ ತದನಂತರ ವಿಜಯನಗರ ಸಾಮ್ರಾಜ್ಯದವರು ಅಭಿವೃದ್ಧಿಪಡಿಸಿದಂಥ ಶ್ರೀ ಚಂಪಕಧಾಮ ದೇವಸ್ಥಾನ. ನಾವು ಹೋಗೋಷ್ಟರಲ್ಲಿ ಉತ್ಸವ ಸ್ಟಾರ್ಟ್ ಆಗಿತ್ತು. ಪ್ರದೇಶದಲ್ಲಿ ಮುಂಚೆ ಸಂಪಿಗೆ ಮರಗಳು ತುಂಬ ಇದ್ದಿದ್ದರಿಂದ ಇದನ್ನು ಚಂಪಕಾರಣ್ಯ ಅಂತ ಕರಿತಿದ್ರಂತೆ. ಹಾಗಾಗಿ ಈ ಜಾಗಕ್ಕೆ ಚಂಪಕಧಾಮ ಅಂತ ನೇಮ್ ಬಂದಿದೆ. ಇನ್ನು ಸ್ಥಳ ಪುರಾಣದ ಪ್ರಕಾರ ನೋಡೋದಾದ್ರೆ, ಈ ಜಾಗ 3 ಯುಗಗಳಿಂದನೂ ಪವಿತ್ರವಾದದ್ದು. ಕಾರಣ, ತ್ರೇತಾಯುಗದಲ್ಲಿ ಶ್ರೀ ರಾಮನ ಆರಾಧನೆ, ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ಆರಾಧನೆ ಮತ್ತು ಕಲಿಯುಗದಲ್ಲಿ ಮಹಾವಿಷ್ಣು ಚಂಪಕಧಾಮನಾಗಿ ಶ್ರೀದೇವಿ ಭೂದೇವಿಯವರೊಂದಿಗೆ ವಿರಾಜಮಾನರಾಗಿದ್ದಾರೆ. ಇನ್ನು ಇಲ್ಲಿ ಡೈಲಿ ಪ್ರಸಾದ ವಿತರಣೆ ಇದ್ದೇ ಇರುತ್ತೆ. ಬಟ್ ನಾವಿಲ್ಲಿ ಯಾಕೆ ಊಟ ಮಾಡಲಿಲ್ಲ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇನ್ನು ದೇವಸ್ಥಾನ ಪಕ್ಕದಲ್ಲಿ ಒಂದು ಸಣ್ಣ ಬೆಟ್ಟ ಇದೆ. ಹಾರ್ಡ್ಲಿ 100 to 150 ಸ್ಟೆಪ್ಸ್ ಇರ್ಬೋದು. ಮೇಲ್ಗಡೆ ಹೋದರೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯವ್ರ ದೇವಸ್ಥಾನ ಇದೆ. ಮತ್ತು ಬ್ಯಾಂಗ್ಳೂರು ಸಿಟಿದು ಒಳ್ಳೆ ವ್ಯೂ ಕಾಣ್ಬೋದು ನೀವು ಅಲ್ಲಿಂದ. ಮತ್ತು ಈ ಜಾಗಕ್ಕೂ ಪಾಂಡವ್ರಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ರೀಸನ್ ಏನು ಅಂದರೆ, ಮಹಾಭಾರತ ಟೈಮಲ್ಲಿ ಪಾಂಡವರು ಇಲ್ಲಿ ವಾಸ ಇದ್ದರು ಮತ್ತು ಪೂಜೆ ಮಾಡ್ತಾಯಿದ್ರು ಅಂತಲೂ ಹೇಳ್ತಾರೆ. ಆಮೇಲೆ ಈ ಸ್ಥಳದಲ್ಲಿ ಒಂದು ಪವಿತ್ರವಾದ ಕಲ್ಯಾಣಿ ಇದೆ. ಅದರ ವಿಶೇಷತೆ ಏನು ಅಂದರೆ, ಮಹಾಭಾರತದ ನಂತರ ಅರ್ಜುನನ ಮೊಮ್ಮಗನಾದ ಜನಮೇಜಯಂಗೆ ಒಂದು ಚರ್ಮ ರೋಗ ಬರುತ್ತೆ. ಅವನು ಆಂಜನೇಯ ಸ್ವಾಮಿಯವರ ಅನುಗ್ರಹದಿಂದ ಅಲ್ಲಿ ಬಂದು ಸ್ನಾನ ಮಾಡಿ ಕಾಯಿಲೆ ವಾಸಿ ಮಾಡ್ಕೋತಾನೆ. ಸೊ ನಾವು ವಿಚಾರಿಸಿದಾಗ ಕಲ್ಯಾಣಿನ ನೋಡೋಕ್ಕೆ ಕಾಡೊಳಗೆ 1.5 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋಗಬೇಕು ಅಂದರು. ಸೊ ನಾವು ಆ ಜಾಗ ಇವತ್ತು ಶಾರ್ಟ್ ಲಿಸ್ಟ್ ಆಗಿರಲಿಲ್ಲ. ಸೊ ಅದನ್ನು ನೆಕ್ಸ್ಟ್ ಸಪ್ರೇಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಗ್ತಿರೋ ಶ್ರೀ ಆಶಾಪುರ ಮಾತಾಜಿ ದೇವಸ್ಥಾನ. ಈ ಚಂಪಕಧಾಮ ದೇವಸ್ಥಾನದಿಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ಉಚಿತವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಮತ್ತು ಸಂಜೆ ಸ್ನ್ಯಾಕ್ಸ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿನ ಭಕ್ತರು ಆಶಾಪುರ ಮಾತಾಜಿಯವ್ರನ್ನ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ತಾಯಿಯಾಗಿ ಪೂಜಿಸ್ತಾರೆ. ಮತ್ತು ಇಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ರಾಜಸ್ಥಾನ್, ಗುಜರಾತ್ ಮತ್ತು ಬೇರೆ ರಾಜ್ಯಗಳಿಂದನೂ ಸುಮಾರು ಭಕ್ತರು ಇಲ್ಲಿಗೆ ವಿಸಿಟ್ ಮಾಡ್ತಾರೆ.
ದೇವಸ್ಥಾನ ಅಂತೂ ತುಂಬಾ ರಿಚಾಗಿ ಕಟ್ಟಿದ್ದಾರೆ. ಊಟದ ವಿಷಯಕ್ಕೆ ಬರೋದಾದರೆ 2 o'clock ಊಟ ಕ್ಲೋಸ್ ಆಗುತ್ತೆ. ಬಟ್ ಅಲ್ಲಿ ಫ್ರೀ ಟೋಕನ್ ಕೊಡ್ತಾರೆ ನೀವು ಊಟ ತೊಗೋಬೇಕಾರೆ. ಆ ಫ್ರೀ ಟೋಕನ್ನ ನೀವು ವಿತಿನ್ 1:30 ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಯಾಕಂದರೆ ಅದಾದಮೇಲೆ ಟೋಕನ್ ಕೊಡಲ್ಲ. ಕೆಲವರು ಟೋಕನ್ ಕೊಡ್ತಿಲ್ಲ ಅಂತ ಗಲಾಟೆ ಮಾಡ್ತಿದ್ರು, ಟೋಕನ್ ಇಲ್ಲದೆ ಲೈನಲ್ಲಿ ನಿಂತಿದ್ರು. ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾವು ದೇವಸ್ಥಾನಕ್ಕೆ ಅಡ್ಜಸ್ಟ್ ಆಗಬೇಕು, ದೇವಸ್ಥಾನ ನಮಗೆ ಅಡ್ಜಸ್ಟ್ ಆಗಲ್ಲ. ಆಮೇಲೆ ಊಟ ತುಂಬಾ ಚೆನ್ನಾಗಿತ್ತು. ನಂಗಿಲ್ಲಿ ಭಾಳ ಇಷ್ಟ ಆಗಿದ್ದೇನು ಅಂದರೆ, ನೀವು ಹಾಕಿಸ್ಕೊಂಬಿಟ್ಟು ತಿನ್ನೋಕ್ಕಾಗದೆ ಏನಾದರೂ ಪ್ಲೇಟನ್ನು ಹಾಕಕ್ಕೆ ಹೋದರೆ ನಿಮ್ಗೆ ಅಲ್ಲಿ ತಿನ್ನೋವರೆಗೂ ಬಿಡಲ್ಲ, ಅವ್ರ ಪ್ಲೇಟ್ನೂ ಹಾಕಿಸ್ಕೊಡಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದೇವರು ಕೊಟ್ಟ ಈ ಸುಂದರ ಭೂಮಿಯನ್ನು ಪ್ರೀತಿಸಿ, ಜೀವನವೂ ನಿಮ್ಮನ್ನು ಪ್ರೀತಿಸುತ್ತದೆ. ದೇವರು ಕಾಣಿಸೋದಿಲ್ಲ ನಿಜ, ಆದರೆ ಪ್ರಕೃತಿಯ ರೂಪದಲ್ಲಿ ನಮ್ಮ ಜೊತೆ ಯಾವಾಗಲೂ ಇರುತ್ತಾನೆ. ಮತ್ತು ಪ್ರಕೃತಿಯ ಮಡಿಲಲ್ಲಿ ಕಳೆದ ಒಂದು ಕ್ಷಣ 1000 ಪ್ರಾರ್ಥನೆಗಳಿಗೆ ಸಮಾನ.